ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏಕಾದಶಿ ವ್ರತವನ್ನು ಯಾವ ರೀತಿ ಆಚರಿಸಬೇಕು, ಈ ಏಕಾದಶಿ ಉಪವಾಸವನ್ನು ಯಾವಾಗ ಪ್ರಾರಂಭ ಮಾಡಬೇಕು, ಯಾವಾಗ ಅಂತ್ಯ ಮಾಡಬೇಕು, ಏಕಾದಶಿ ವ್ರತವನ್ನು ಆಚರಿಸಿದರೆ ಏನು ಫಲ ಸಿಗುತ್ತದೆ, ಏಕಾದಶಿ ವ್ರತವನ್ನು ಆಚರಿಸುವಾಗ ಯಾವ ಆಹಾರವನ್ನು ತ್ಯಜಿಸಬೇಕು, ಈ ದಿನ ವಿಷ್ಣುವನ್ನು ಯಾವ ರೀತಿ ಪೂಜಿಸಬೇಕು, ಯಾವ ಮಂತ್ರಗಳನ್ನು ಪಠಿಸಬೇಕು, ಈ ದಿನ ಯಾವ ವಸ್ತುಗಳನ್ನು ದಾನವಾಗಿ ನೀಡಬೇಕು, ಈ ಏಕಾದಶಿಯ ಮಹತ್ವವೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಎಲ್ಲ ವ್ರತಗಳಿಗಿಂತ ಈ ಏಕಾದಶಿ ವ್ರತವು ಶ್ರೀಹರಿಗೆ ಹೆಚ್ಚು ಪ್ರಿಯಕರವಾದದ್ದು. ಈ ವ್ರತವನ್ನು ಎಲ್ಲ ವರ್ಣದವರು ಆಚರಿಸಬಹುದು. ಎಲ್ಲ ಜಾತಿ ಧರ್ಮದವರು ಕೂಡ ಈ ಏಕಾದಶಿ ವ್ರತಾಚರಣೆಯಿಂದ ಮೋಕ್ಷ ಪ್ರಾಪ್ತಿ ಹೊಂದುತ್ತಾರೆ. ಶುಕ್ಲ ಪಕ್ಷ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ, ಹೀಗೆ ತಿಂಗಳಲ್ಲಿ ಬರುವ 2 ಏಕಾದಶಿಯ ದಿನ ಉಪವಾಸವನ್ನು ಆಚರಿಸಬಹುದು. ಮೋಕ್ಷವನ್ನು ಅಪೇಕ್ಷಿಸುವ ಮನುಷ್ಯನು ದಶಮಿ ದ್ವಾದಶಿಗಳಲ್ಲಿ ಒಪ್ಪತ್ತು ಭೋಜನ ಮಾಡಿ ಏಕಾದಶಿಯ ದಿನ ಯಾವುದೇ ಆಹಾರ ತೆಗೆದುಕೊಳ್ಳದೆ ಪೂರ್ಣ ಉಪವಾಸ ಇರಬೇಕು. ಬ್ರಹ್ಮಹತ್ಯ ಮೊದಲಾದ ಎಲ್ಲ ಪಾಪಗಳು ಏಕಾದಶಿ ದಿನದ ಅನ್ನದಲ್ಲಿ ಆಶ್ರಯಿಸಿಕೊಂಡಿರುತ್ತದೆ. ಆದ್ದರಿಂದ ಈ ದಿನದಂದು ಅನ್ನವನ್ನು ಸೇವಿಸಬಾರದು. ದಶಮಿ ದಿನ ರಾತ್ರಿ ಉಪವಾಸವಿದ್ದು ಜಿತೇಂದ್ರಿಯನಾಗಿ ಏಕಾದಶಿಯ ದಿನ ನಿರಾಹಾರದಿಂದ ವಿದ್ಯುಕ್ತನಾಗಿ ಸ್ನಾನ, ದೇವರ ಪೂಜೆ ಮುಂತಾದವುಗಳನ್ನು ಮಾಡಬೇಕು. ಏಕಾದಶಿಯ ವ್ರತವನ್ನು ಪ್ರತಿ ಮಾಸವೂ ಮಾಡಬೇಕೆಂದಿಲ್ಲ. ಯಾವಾಗ ಸಾಧ್ಯವಾಗುತ್ತದೆಯೋ ಆ ಮಾಸ ಆ ಪಕ್ಷದಲ್ಲಿ ಮಾಡಿದರೂ ಅದರ ಪುಣ್ಯ ಸುಲಭವಾಗಿ ಪಡೆಯಬಹುದಾಗಿದೆ. ಈ ಏಕಾದಶಿಯ ಉಪವಾಸವನ್ನು ಆಚರಿಸಿದರೆ ಹಿಂದಿನ ಮತ್ತು ಈ ಜನ್ಮದಲ್ಲಿ ಮಾಡಿದ ಕರ್ಮಗಳು ಕಳೆಯುತ್ತವೆ. ಈ ಏಕಾದಶಿಯ ದಿನದಂದು ಶ್ರೀಹರಿಗೆ ತುಳಸಿ ದಳದಿಂದ ಪೂಜಿಸಿ ವಿಷ್ಣು ಅಷ್ಟೋತ್ತರ ಮತ್ತು ವಿಷ್ಣು ಸಹಸ್ರನಾಮ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಬೇಕು. ಏಕಾದಶಿಯ ನಿಯಮದ ಪ್ರಕಾರ ದಶಮಿ ದಿನದಿಂದಲೇ ಭಕ್ತರು ಲಘು ಆಹಾರವನ್ನು ಸೇವಿಸಲು ಪ್ರಾರಂಭಿಸಬೇಕು. ದಶಮಿಯ ದಿನದ ರಾತ್ರಿ ಆಹಾರವನ್ನು ಸೇವಿಸುವ ಹಾಗಿಲ್ಲ. ಸೂರ್ಯಾಸ್ತ ನಂತರದಲ್ಲಿ ಅನ್ನ ಮತ್ತು ಉಪ್ಪನ್ನು ಏಕಾದಶಿಯ ಉಪವಾಸದಲ್ಲಿ ಸೇವಿಸುವಂತಿಲ್ಲ. ಹಾಗೆ ರಾತ್ರಿ ವೇಳೆ ಚಾಪೆಯ ಮೇಲೆ ಮಲಗಬೇಕು. ಯಾರೆಲ್ಲ ಭಕ್ತರು ನೆಲದ ಮೇಲೆ ಮಲಗಲು ಸಾಧ್ಯವಿಲ್ಲವೋ ಅವರು ಹಾಸಿಗೆ ಮೇಲೆ ಮಲಗಬಹುದು. ಆದರೆ ಹಾಸಿಗೆ ಶುಭ್ರವಾಗಿರುವಂತೆ ನೋಡಿಕೊಳ್ಳಬೇಕು. ಹಾಗೆ ಈ ಏಕಾದಶಿಯ ದಿನ ಬ್ರಹ್ಮಚಾರ್ಯದಲ್ಲಿ ಇರಬೇಕಾಗುತ್ತದೆ. ಈ ಎಲ್ಲಾ ನಿಯಮಗಳು ದಶಮಿ ತಿಥಿಯಿಂದಲೇ ಪ್ರಾರಂಭವಾಗುತ್ತದೆ. ಏಕಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯ ಧರಿಸಬೇಕು. ಏಕಾದಶಿಯ ನಿಯಮದ ಪ್ರಕಾರ ಬೆಳಗ್ಗೆ ನದಿಯಲ್ಲಿ ಸ್ನಾನದ ಬಗ್ಗೆ ಉಲ್ಲೇಖವಿದೆ. ನದಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಆದರೆ ಎಲ್ಲರಿಗೂ ಈ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ. ಆ ಎಲ್ಲ ಭಕ್ತರು ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಬಹುದಾಗಿದೆ. ಸ್ನಾನದ ನಂತರ ಒಳ್ಳೆ ಬಟ್ಟೆಯನ್ನು ಧರಿಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ನಂತರ ದೇವರ ಕೋಣೆಗೆ ಬಂದು ವಿಧಿ ವಿಧಾನದಿಂದ ವಿಷ್ಣುವಿನ ಪೂಜೆಯನ್ನು ಮಾಡಿ. ಈ ಪೂಜೆಯ ಸಮಯದಲ್ಲಿ ಶುದ್ಧ ಹಸುವಿನ ಹಾಲಿನ ತುಪ್ಪದಿಂದ ದೀಪವನ್ನು ಹಚ್ಚಿ ಪೂಜೆಗೂ ಮೊದಲು ಈ ಏಕಾದಶಿಯ ಸಂಕಲ್ಪವನ್ನು ಮಾಡಿ. ಈ ಎಲ್ಲ ಏಕಾದಶಿಗಳಲ್ಲೂ ಸಂಕಲ್ಪವನ್ನು ಮಾಡಿ ಪೂಜೆ ಮಾಡುವುದು ತುಂಬಾ ಮುಖ್ಯ. ಏಕೆಂದರೆ ಸಂಕಲ್ಪವಿಲ್ಲದೆ ಏಕಾದಶಿ ಪೂರ್ಣವಾಗುವುದಿಲ್ಲ. ನಿಮ್ಮ ಕೈಯಲ್ಲಿ ನೀರನ್ನು ಮತ್ತು ಹೂವನ್ನು ಹಿಡಿದು ಏಕಾದಶಿಯ ಸಂಕಲ್ಪವನ್ನು ಮಾಡಿ. ನಾನು ಈ ಏಕಾದಶಿಯನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ನೀರನ್ನು ಮತ್ತು ಆಹಾರವನ್ನು ಸೇವಿಸದೆ ನಾನು ಈ ಏಕಾದಶಿಯನ್ನು ಆಚರಿಸುತ್ತೇನೆ ಎಂದು ಸಂಕಲ್ಪವನ್ನು ಮಾಡಬೇಕಾಗುತ್ತದೆ. ಆದರೆ ನೀವು ನೀರಿಲ್ಲದೆ ಈ ಉಪವಾಸವನ್ನು ಮಾಡಲು ಸಾಧ್ಯವಿಲ್ಲ ಎನ್ನುವವರು ಈ ರೀತಿಯಾಗಿ ಕೂಡ ಸಂಕಲ್ಪವನ್ನು ಮಾಡಬಹುದು. ದೇವರೇ, ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನಾನು ನೀರನ್ನು ಕುಡಿಯದೆ ಈ ಏಕಾದಶಿಯ ಉಪವಾಸವನ್ನು ಮಾಡುತ್ತೇನೆ ಎಂದು ಕೂಡ ಸಂಕಲ್ಪವನ್ನ ಮಾಡಬಹುದು. ಉಪವಾಸದ ಸಂದರ್ಭದಲ್ಲಿ ನೀರು ಕುಡಿಯಬೇಕು ಅನಿಸಿದಾಗ ನೀವು ನೀರನ್ನು ಕುಡಿಯಬಹುದು. ನೀವು ಯಾವ ರೀತಿ ಸಂಕಲ್ಪವನ್ನು ಮಾಡಿರುತ್ತೀರೋ ಅದೇ ರೀತಿಯಾಗಿ ಉಪವಾಸವನ್ನು ಮಾಡಬೇಕಾಗುತ್ತದೆ. ಏಕಾದಶಿಯ ಸಂಕಲ್ಪವನ್ನು ಮಾಡಿದ ನಂತರ ನಿಮ್ಮ ಏಕಾದಶಿಯು ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ವಿಷ್ಣುವಿನ ಆರಾಧನೆ ಮತ್ತು ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತದೆ. ನಿಮ್ಮ ಬಳಿ ಇರುವಂತಹ ವಿಷ್ಣುವಿನ ಫೋಟೋ, ವಿಗ್ರಹ ಅಥವಾ ಯಾವುದಾದರೂ ವಿಷ್ಣುವಿನ ರೂಪವಿರುವ ವಿಗ್ರಹವನ್ನು ನೀವು
ಪೂಜಿಸಬಹುದಾಗಿದೆ. ಹಾಗೆ ಹಳದಿ ಬಣ್ಣದ ಹೂಗಳಿಂದ ವಿಷ್ಣುವಿನ ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಳದಿ ಬಣ್ಣದ ಬಟ್ಟೆ, ಹೂವು ಮತ್ತು ಗಂಧವನ್ನು ವಿಷ್ಣುವಿಗೆ ಅರ್ಪಿಸಿ. ಹೂವು, ನೈವೇದ್ಯಕ್ಕೆ ಹಣ್ಣುಗಳು, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀವು ವಿಷ್ಣುವಿಗೆ ಅರ್ಪಿಸಿ. ನಂತರ ವಿಷ್ಣುವಿಗೆ ಆರತಿಯನ್ನು ಮಾಡಿ. ಬೆಳಗಿನ ಜಾವ ನಿಮಗೆ ಸಮಯವಿಲ್ಲದ ಪಕ್ಷದಲ್ಲಿ ಸಂಜೆಯ ಸಮಯದಲ್ಲಿ ಪೂರ್ತಿಯಾಗಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಪೂಜೆಯ ಸಂದರ್ಭದಲ್ಲಿ ಮಂತ್ರಗಳಿಂದ ನಾವು ವಿಷ್ಣುವನ್ನು ಆರಾಧಿಸಬಹುದು. ಹಾಗೆ ಭಗವದ್ಗೀತೆಯನ್ನು ನಾವು ಓದಬಹುದು ಅಥವಾ ವಿಷ್ಣು ಸಹಸ್ರನಾಮವನ್ನು ಕೂಡ ಓದಬಹುದು ಅಥವಾ ಕೇಳಬಹುದು. ಈ ರೀತಿಯಾಗಿ ಏಕಾದಶಿಯ ಪೂರ್ತಿ ದಿನ ವಿಷ್ಣುವಿನ ಆರಾಧನೆಯಲ್ಲಿ ತೊಡಗಿಕೊಳ್ಳಬಹುದಾಗಿದೆ. ಈ ರೀತಿಯಾಗಿ ಏಕಾದಶಿಯ ದಿನ ಮಾಡುವುದರಿಂದ ಪಾಪಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಹಾಗೂ ನಮ್ಮ ಮನಸ್ಸಿನ ಎಲ್ಲ ಬಯಕೆಗಳು ಈಡೇರುತ್ತವೆ. ಎಲ್ಲ ರೀತಿಯ ಸುಖವನ್ನು ನಾವು ಅನುಭವಿಸುತ್ತೇವೆ. ಹಾಗೆ ಸಾವಿನ ನಂತರ ನಾವು ವೈಕುಂಠಕ್ಕೆ ಹೋಗುತ್ತೇವೆ ಎಂಬ ನಂಬಿಕೆ ಇದೆ. ಈ ಏಕಾದಶಿಯ ದಿನ 2 ಸಮಯದಲ್ಲಿ ಅಂದರೆ ಮುಂಜಾನೆ ಮತ್ತು ಸಂಜೆ ಈ 2 ಸಮಯದಲ್ಲಿ ಸಾಧ್ಯವಾದಷ್ಟು ಪೂಜೆಯನ್ನು ಮಾಡಬೇಕು. ಹಾಗೆ ರಾತ್ರಿಯ ಸಮಯದಲ್ಲಿ ಜಾಗರಣೆ ಮಾಡಬಹುದಾಗಿದೆ. ವಿಷ್ಣುವಿನ ಕೀರ್ತನೆಗಳನ್ನು ಕೇಳಬಹುದು ಅಥವಾ ಓದಬಹುದು. ಈ ರೀತಿ ಜಾಗರಣೆ ಮಾಡುವುದರಿಂದ ಈ ಏಕಾದಶಿಯ ಎಲ್ಲ ರೀತಿಯ ಪುಣ್ಯ ಲಭಿಸುತ್ತದೆ ಹಾಗೂ ಮನಸ್ಸಿನ ಎಲ್ಲ ಆಸೆಗಳು ಈಡೇರುತ್ತವೆ. ಏಕಾದಶಿಯ ನಂತರದ ದಿನ ಅಂದರೆ ದ್ವಾದಶಿ ತಿಥಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ವಿಷ್ಣುವಿಗೆ ವಿಧಿವಿಧಾನದಿಂದ ಪೂಜೆಯನ್ನು ಮಾಡಿ. ದಾನದ ಎಲ್ಲ ವಸ್ತುಗಳನ್ನು ತೆಗೆದು ಬ್ರಾಹ್ಮಣರಿಗೆ ಈ ದಾನವನ್ನು ಕೊಡಿ. ಇದರಿಂದ ನಿಮ್ಮ ಏಕಾದಶಿಯ ವ್ರತವನ್ನು ಪೂರ್ಣಗೊಳಿಸಬಹುದಾಗಿದೆ. ಈ ದಿನ ನೀವು ಅನ್ನ, ನೀರು ಅಥವಾ ಬೇರೆ ಯಾವುದಾದರೂ ನಿಮ್ಮ ಶಕ್ತಿಗೆ ಅನುಸಾರವಾಗಿ ದಾನವನ್ನು ಮಾಡಬಹುದಾಗಿದೆ. ಅನ್ನ, ನೀರು, ವಸ್ತುಗಳು, ಪೂಜೆಯ ವಸ್ತುಗಳು, ಚಪ್ಪಲಿ, ಛತ್ರಿ ಹಾಗೆ ಎಲೆಕ್ಟ್ರಿಕ್ ಫ್ಯಾನ್ ಕೂಡ ನೀವು ದಾನ ಮಾಡಬಹುದಾಗಿದೆ. ಹಣ್ಣುಗಳನ್ನು ಕೂಡ ದಾನ ಮಾಡಬಹುದು. ನೀರು ತುಂಬಿರುವ ಕಳಸವನ್ನು ಕೂಡ ನೀವು ದಾನ ಮಾಡಬಹುದು. ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ದಾನ ಮಾಡಬಹುದು. ಈ ರೀತಿ ದಾನ ಮಾಡುವುದರಿಂದ ಏಕಾದಶಿಯ ಪುಣ್ಯ ಫಲ ಸಿಗುತ್ತದೆ. ದಾನ ಮಾಡಿದ ನಂತರ ನಿಮ್ಮ ಉಪವಾಸವನ್ನು ಕೊನೆಗೊಳಿಸಬಹುದು. ಸ್ನೇಹಿತರೆ, ಈಗ ನಾವು ಯಾವ ಏಕಾದಶಿಯನ್ನು ಆಚರಿಸಿದರೆ ಏನೇನು ಫಲ ಸಿಗುತ್ತದೆ ಎಂಬುದನ್ನು ತಿಳಿಯೋಣ. ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿಯ ವ್ರತವನ್ನು ಆಚರಿಸಿದರೆ ಪಿತೃಗಳು ನರಕದಿಂದ ಮುಕ್ತರಾಗಿ ವೈಕುಂಠ ಸೇರುತ್ತಾರೆ. ಕುಮುದ ಏಕಾದಶಿಯನ್ನು ಆಚರಿಸಿದರೆ ಬ್ರಹ್ಮಹತ್ಯೆ ದೋಷಗಳು, ಭೂತ, ಪ್ರೇತ, ಪಿಶಾಚ ಜನ್ಮಗಳು ನಷ್ಟವಾಗುತ್ತವೆ. ಪಾಪ ವಿಮೋಚಿನಿ ಏಕಾದಶಿಯನ್ನು ಆಚರಿಸಿದರೆ ಪಿಶಾಚಿ ಜನ್ಮಗಳ ನಾಶ. ಹಾಗೆ ಮೋಹಿನಿ ಏಕಾದಶಿಯನ್ನು ಆಚರಿಸಿದರೆ ಸಕಲ ವಿಘ್ನಗಳ ಮತ್ತು ಪಾಪಗಳು ನಾಶವಾಗುತ್ತವೆ. ವರುತಿನಿ ಏಕಾದಶಿಯನ್ನು ಆಚರಿಸಿದರೆ ಕನ್ಯಾದಾನ, ವಿದ್ಯಾದಾನ ಮಾಡಿದಷ್ಟು ಪುಣ್ಯ ಲಭ್ಯವಾಗುತ್ತದೆ. ನಿರ್ಜಲ ಏಕಾದಶಿಯನ್ನು ಆಚರಿಸಿದರೆ ಹಿಂದಿನ 100 ಪಿತೃಗಳನ್ನು ಅವರ ಸಂತಾನವನ್ನು ವಿಷ್ಣು ಲೋಕಕ್ಕೆ ಕರೆದೊಯ್ಯುತ್ತದೆ. ಅಪಾರ ಏಕಾದಶಿ ವ್ರತವನ್ನು ಆಚರಿಸಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ. ಶಯನಿ ಅಥವಾ ಪ್ರಥಮ ಏಕಾದಶಿ ವ್ರತವನ್ನು ಆಚರಿಸಿದರೆ ಹರಿ, ಹರ, ಬ್ರಹ್ಮ ಇವರನ್ನು ಪೂಜಿಸಿದ ಪುಣ್ಯ, ಅಶ್ವಮೇಧ ಯಜ್ಞ ಮಾಡಿದ ಪುಣ್ಯ ಫಲವು ಸಿಗುತ್ತದೆ. ಯೋಗಿನಿ ಏಕಾದಶಿಯನ್ನು ಆಚರಿಸಿದರೆ ಸರ್ವಧರ್ಮಗಳ ಪುಣ್ಯಸಾರ, ಕುಷ್ಠರೋಗ ನಿವಾರಣೆ, ದಿವ್ಯ ಶರೀರ ಹೊಂದುವನು. ಪುತ್ರದ ಏಕಾದಶಿಯನ್ನು ಆಚರಿಸುವವರಿಗೆ ಪುತ್ರ ಪ್ರಾಪ್ತಿ, ಹಿಂದಿನ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ. ಕಾಮಿಕ ಏಕಾದಶಿಯನ್ನು ಆಚರಿಸಿದರೆ ನೀಚ ಯೋನಿಗಳಲ್ಲಿ ಜನ್ಮ ತಾಳುವುದಿಲ್ಲ, ಪಿತೃಗಳಿಗೆ ಅಮೃತ ಪಾನವಾಗುತ್ತದೆ. ಪದ್ಮ ಏಕಾದಶಿ ವ್ರತವನ್ನು ಆಚರಿಸಿದರೆ ಬರಗಾಲ ಇರುವುದಿಲ್ಲ. ಅಜ ಏಕಾದಶಿ ವ್ರತವನ್ನು ಆಚರಿಸಿದರೆ ಸರ್ವ ಪಾಪಗಳು ಮುಕ್ತಿ, ಅಶ್ವಮೇಧ ಯಜ್ಞ ಫಲ, ಕಳೆದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಪಾಪಾಂಕುಶ ಏಕಾದಶಿಯನ್ನು ಆಚರಿಸಿದರೆ ಶಿವ, ವಿಷ್ಣು ನಿಂದನೆಯ ಪಾಪಗಳ ನಾಶ, ತಂದೆ, ತಾಯಿ ಮತ್ತು ಹಿಂದಿನ 10 ತಲೆಮಾರಿಗೆ ಮುಕ್ತಿ ಸಿಗುತ್ತದೆ. ಇಂದಿರ ಏಕಾದಶಿ ವ್ರತವನ್ನು ಆಚರಿಸಿದರೆ ಪಿತೃಗಳು ನರಕದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ. ಪ್ರಬೋಧಿನಿ ಏಕಾದಶಿ ವ್ರತವನ್ನು ಆಚರಿಸಿದರೆ 100 ಯಜ್ಞಗಳನ್ನು ಮಾಡಿದ ಪುಣ್ಯ, ಅನ್ನ, ಜಲದಾನ, ಸರ್ವತೀರ್ಥ ಸ್ನಾನದ ಕೋಟಿ ಪುಣ್ಯ ಸಿಗುತ್ತದೆ. ರಮ ಏಕಾದಶಿ ಆಚರಿಸಿದರೆ ಬಯಸಿದ್ದೆಲ್ಲ ನೀಡುವ ಕಾಮಧೇನು. ಉತ್ಪನ್ನ ಏಕಾದಶಿಯನ್ನು ಆಚರಿಸಿದರೆ ಸಂತಾನ ಮೋಕ್ಷ ಪಡೆಯುತ್ತಾರೆ. ಪುತ್ರದ ಅಥವಾ ಪುಷ್ಯ ಏಕಾದಶಿ ಆಚರಿಸಿದರೆ ಪುತ್ರ ಸಂತಾನವಾಗುತ್ತದೆ. ಸಫಲ ಏಕಾದಶಿ ಆಚರಿಸಿದರೆ ಸಫಲ ನೀಡುತ್ತದೆ. ಕಳೆದು ಹೋದ
ಸಾಮ್ರಾಜ್ಯ ಪ್ರಾಪ್ತಿಯಾಗುತ್ತದೆ. ಜಯ ಏಕಾದಶಿಯನ್ನು ಆಚರಿಸಿದರೆ ದೋಷಗಳು ನಿವಾರಣೆಯಾಗುತ್ತವೆ. ಪ್ರೇತ ಭೂತ ಜನ್ಮಗಳು ನಾಶವಾಗುತ್ತವೆ. ಷಟ್ತಿಲ ಏಕಾದಶಿ ವ್ರತವನ್ನು ಆಚರಿಸಿದರೆ ಅನ್ನದಾನ ನೀಡದ ಪಾಪ ನಿವಾರಣೆಯಾಗುತ್ತದೆ. ದಿವ್ಯವಾದ ಶರೀರ ಹೊಂದಲು ಪ್ರಾಪ್ತಿಯಾಗುತ್ತದೆ. ಅಮಲಕಿ ಏಕಾದಶಿಯನ್ನು ಆಚರಿಸಿದರೆ ಎಲ್ಲ ತೀರ್ಥ ಮತ್ತು ದಾನಗಳನ್ನು ನೀಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ವಿಜಯ ಏಕಾದಶಿ ಆಚರಿಸಿದರೆ ವಿಜಯ ಪಡೆಯಲು ಸಹಾಯವಾಗುತ್ತದೆ. ಕುಮುದ ಏಕಾದಶಿ ವ್ರತವನ್ನು ಆಚರಿಸಿದರೆ ಮನುಷ್ಯನ ಕಾಮನೆಗಳು ಈಡೇರುತ್ತವೆ. ಕಮಲ ಏಕಾದಶಿ ವ್ರತವನ್ನು ಆಚರಿಸಿದರೆ ಶ್ರೀಲಕ್ಷ್ಮಿಯ ಪ್ರಸನ್ನಳಾಗುತ್ತಾಳೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಏಕಾದಶಿ ವ್ರತದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ವಿಡಿಯೋಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.